ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಒಂದು ದೇವಸ್ಥಾನದ ಇಡೀ ಭಾರವನ್ನ ಹೊರಬೇಕಾದ ಕಂಬ ನೆಲಕ್ಕೆ ತಾಕದೆ ಗಾಳಿಯಲ್ಲೇ ತೇಲುತ್ತಾ ನಿಂತಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ವಿಜ್ಞಾನಕ್ಕೆ ಸವಾಲಾಕುವಂತಹ ಈ ಒಂದು ಅದ್ಭುತ ಸ್ಥಳ ನಮ್ಮ ಪಕ್ಕದಲ್ಲೇ ಇರೋ ಆಂಧ್ರ ಪ್ರದೇಶದ ಲೇಪಾಕ್ಷಿಯಲ್ಲಿದೆ. ಬ್ರಿಟಿಷ್ ಇಂಜಿನಿಯರ್ ಒಬ್ಬ ಈ ಕಂಬದ ರಹಸ್ಯ ಏನಪ್ಪಾ ಅಂತ ತಿಳಿಯೋಕೆ ಹೋಗಿ ಇಡೀ ದೇವಸ್ಥಾನವನ್ನೇ ಬೀಳಿಸೋಕೆ ಹೋಗಿದ್ದ. ಹೌದು ಸ್ನೇಹಿತರೆ, ನಾವು ಎಷ್ಟೋ ದೇವಸ್ಥಾನಗಳನ್ನು ನೋಡಿದ್ದೀವಿ, ಆದರೆ ಈ ಲೇಪಾಕ್ಷಿ ದೇವಸ್ಥಾನ ಇದೆಯಲ್ಲ, ಇದು ನಿಜಕ್ಕೂ ಮಿಸ್ಟರಿಗಳ ಖಜಾನೆ. ಈ ದೇವಸ್ಥಾನದಲ್ಲಿ ಆ ಒಂದು ಕಂಬ ಇದೆಯಲ್ಲ, ಅದು ನೆಲದಿಂದ ಸುಮಾರು ಅರ್ಧ ಇಂಚು ಮೇಲೆ ಗಾಳಿಯಲ್ಲೇ ತೇಲುತ್ತಾ ನಿಂತಿದೆ. ನೀವು ನಂಬಲ್ಲ, ಇವತ್ತಿಗೂ ಜನ ಅಲ್ಲಿಗೆ ಹೋಗಿ ಆ ಕಂಬದ ಕೆಳಗೆ ತೆಳ್ಳಗಿರೋ ಬಟ್ಟೆ ಅಥವಾ ಪೇಪರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರಾಗವಾಗಿ ಪಾಸ್ ಮಾಡ್ತಾರೆ. ಅಂದರೆ ಆ ಕಂಬಕ್ಕೂ ನೆಲಕ್ಕೂ ಯಾವುದೇ ಕನೆಕ್ಷನ್ ಇಲ್ಲ. ಎಷ್ಟು ವಿಚಿತ್ರ ಅಲ್ವಾ? ಇವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋಕೆ ಏನೇನೋ ಟೆಕ್ನಾಲಜಿ ಬಳಸ್ತೀವಿ, ಆದರೆ 100 ವರ್ಷಗಳ ಹಿಂದೆಯೇ ನಮ್ಮ ಶಿಲ್ಪಿಗಳು ಇಂಥದೊಂದು ಮ್ಯಾಜಿಕ್ ಮಾಡ್ತಾರೆ ಅಂದರೆ ನಿಜಕ್ಕೂ ಗೂಸ್ ಬಂಪ್ಸ್ ಬರುತ್ತೆ ಅಲ್ವಾ? ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳ್ತೀನಿ ಕೇಳಿ. ಇದನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸನಾದ ಅಚುಂತ್ಯರಾಯರ ಆಳ್ವಿಕೆಯಲ್ಲಿ ವಿರುಪಣ್ಣ ಮತ್ತು ವೀರಣ್ಣ ಅನ್ನೋ ಇಬ್ಬರು ಸಹೋದರರು ಕಟ್ಟಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಆದರೆ ಇದರ ಹಿಂದಿರೋ ಪುರಾಣದ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮೆಲ್ಲರಿಗೂ ರಾಮಾಯಣ ಗೊತ್ತೇ ಇರುತ್ತೆ. ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿ ತಡೆದು ಯುದ್ಧ ಮಾಡುತ್ತೆ. ಆ ಯುದ್ಧದಲ್ಲಿ ಗಾಯಗೊಂಡ ಜಟಾಯು ಬಿದ್ದ ಜಾಗವೇ ಈ ಲೇಪಾಕ್ಷಿ ಅನ್ನೋ ನಂಬಿಕೆ ಇದೆ. ರಾಮನು ಇಲ್ಲಿಗೆ ಬಂದಾಗ ಆ ಪಕ್ಷಿಯನ್ನ ನೋಡಿ ಲೇ ಪಾಕ್ಷಿ ಅಂದ್ರೆ ಏ ಪಕ್ಷಿಯೇ ಏಳು ಅಂತ ಹೇಳಿದ್ದಕ್ಕೆ ಈ ಜಾಗಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂತು ಅಂತಾರೆ. ಇಂಥ ಪುಣ್ಯ ಭೂಮಿಯಲ್ಲಿರೋ ಈ ವೀರಭದ್ರ ಸ್ವಾಮಿ ದೇವಸ್ಥಾನ ಕೇವಲ ಭಕ್ತಿಗಷ್ಟೇ ಅಲ್ಲ, ಅದರ ಅದ್ಭುತ ಕೆತ್ತನೆ ಮತ್ತು ವಾಸ್ತುಶಿಲ್ಪಕ್ಕೆ ಫೇಮಸ್. ಇನ್ನು ಆ ಹ್ಯಾಂಗಿಂಗ್ ಪಿಲ್ಲರ್ ಅಥವಾ ತೂಗಾಡುವ ಕಂಬದ ವಿಷಯಕ್ಕೆ ಬರೋಣ. ಇಲ್ಲಿ ಒಟ್ಟು 70 ಕಂಬಗಳಿವೆಯಂತೆ, ಆದರೆ ಆ ಒಂದು ಕಂಬ ಮಾತ್ರ ತುಂಬಾನೇ ಸ್ಪೆಷಲ್. ಇದರ ಬಗ್ಗೆ ರಹಸ್ಯ ತಿಳಿಯೋಕೆ ಬ್ರಿಟಿಷ್ ಕಾಲದಲ್ಲಿ ಹ್ಯಾಮಿಲ್ಟನ್ ಅನ್ನೋ ಒಬ್ಬ ಇಂಜಿನಿಯರ್ ಬಂದಿದ್ದನಂತೆ. ಅವನಿಗೆ ಅಹಂಕಾರ ಇತ್ತು. ಇಂಡಿಯನ್ಸ್ ಹೇಗೆ ಇಷ್ಟು ಪರ್ಫೆಕ್ಟ್ ಆಗಿ ಕಟ್ಟೋಕೆ ಸಾಧ್ಯ, ಇದರಲ್ಲಿ ಏನೋ ಮೋಸ ಇರುತ್ತೆ ಅಂತ ಅಂದುಕೊಂಡು ಆ ಕಂಬವನ್ನ ಕೆಡವೋಕೆ ಅಥವಾ ಸರಿಸೋಕೆ ಪ್ರಯತ್ನ ಮಾಡಿದ್ನಂತೆ. ಅವನು ಒಂದು ಕಂಬವನ್ನು ಅಲುಗಾಡಿಸಿದ ತಕ್ಷಣ ಇಡೀ ದೇವಸ್ಥಾನದ ಮೇಲ್ಚಾವಣಿ ಮತ್ತು ಸುತ್ತಮುತ್ತಲಿನ ಕಂಬಗಳು ಅಲುಗಾಡೋಕೆ ಶುರುವಾದ್ವಂತೆ. ಆ ಇಂಜಿನಿಯರ್ಗೆ ಎಷ್ಟು ಭಯ ಆಯಿತು ಅಂದ್ರೆ ಕೂಡಲೇ ಆ ಕೆಲಸ ನಿಲ್ಲಿಸಿ ಅಲ್ಲಿಂದ ಓಡಿ ಹೋದ್ನಂತೆ. ಯಾಕಂದ್ರೆ ಅವನಿಗೆ ಒಂದು ವಿಷಯ ಅರ್ಥ ಆಯಿತು, ಆ ಒಂದು ಕಂಬ ಇಡೀ ದೇವಸ್ಥಾನದ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಿದೆ ಅಂತ. ಯೋಚನೆ ಮಾಡಿ ಸ್ನೇಹಿತರೆ, ಅಷ್ಟು ದೊಡ್ಡ ಭಾರವಾದ ಕಂಬ ನೆಲಕ್ಕೆ ತಾಕದಿದ್ರು ದೇವಸ್ಥಾನ ಬಿದ್ದಿಲ್ಲ ಅಂದ್ರೆ ನಮ್ಮ ಪೂರ್ವಜರ ಇಂಜಿನಿಯರಿಂಗ್ ಸ್ಕಿಲ್ ಎಷ್ಟಿರಬೇಡ. ನಿಮಗೆ ಗೊತ್ತಾ ಸ್ನೇಹಿತರೆ, ಇವತ್ತಿಗೂ ಎಷ್ಟೋ ಜನ ವಿಜ್ಞಾನಿಗಳು ಬಂದು ರಿಸರ್ಚ್ ಮಾಡ್ತಾರೆ, ಇದು ಕೇವಲ ಕಣ್ಣಿನ ಭ್ರಮೆನ ಅಥವಾ ಏನಾದರೂ ಮ್ಯಾಗ್ನೆಟಿಕ್ ಫೋರ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆದರೆ ಯಾರಿಗೂ ಕೂಡ ಇದರ ಹಿಂದೆ ಇರೋ ಅಸಲಿ ಸೀಕ್ರೆಟ್ ಮಾತ್ರ ಕಂಡು ಹಿಡಿಯೋಕೆ ಆಗಿಲ್ಲ. ಕೆಲವರು ಹೇಳ್ತಾರೆ ಆ ಕಂಬವನ್ನ ಹೀಗೆ ಡಿಸೈನ್ ಮಾಡಿರೋದು ಒಂದು ವಾಸ್ತು ಚಮತ್ಕಾರ ಅಂತ. ಇನ್ನು ಕೆಲವರು ಇದು ದೈವಶಕ್ತಿ ಅಂತ ನಂಬ್ತಾರೆ. ಈ ಕಂಬದ ಕೆಳಗೆ ಬಟ್ಟೆ ಪಾಸ್ ಮಾಡಿದ್ರೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಭಕ್ತರು ನಂಬ್ತಾರೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಮತ್ಯಾರೋ ದೊಡ್ಡ ವ್ಯಕ್ತಿಯ ಪಾದದ ಗುರುತು ಕೂಡ ಇದೆ. ಅದನ್ನ ಸೀತೆ ಮಾತೆಯ ಪಾದ ಅಂತಾರೆ. ವಿಶೇಷ ಅಂದ್ರೆ ಆ ಪಾದದ ಗುರುತಿನಲ್ಲಿ ಯಾವಾಗಲೂ ನೀರು ಇರುತ್ತೆ. ಆ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಇವತ್ತಿಗೂ ಮಿಸ್ಟರಿಯಾಗಿ ಉಳಿದಿದೆ. ನೀವು ಬೇಕಾದ್ರೆ ಅಲ್ಲಿರೋ ನೀರನ್ನ ಹೊರಗೆ ಹಾಕಿದ್ರೂ ಕೂಡ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ನೀರು ಅಲ್ಲಿ ತುಂಬಿಕೊಳ್ಳುತ್ತೆ. ಶಾಕ್ ಆಗ್ತೀರಲ್ವಾ? ಇದೆಲ್ಲ ನೋಡಿದ್ರೆ ಅನಿಸುತ್ತೆ, ನಾವು ಎಷ್ಟೇ ಮುಂದುವರೆದ್ರೂ ನಮ್ಮ ಹಿರಿಯರು ಮಾಡಿಬಿಟ್ಟ ಇಂತಹ ವಿಸ್ಮಯಗಳ ಮುಂದೆ ನಾವು ತುಂಬಾನೇ ಚಿಕ್ಕವರು ಅಂತ. ನೀವೇನಾದ್ರೂ ಇತಿಹಾಸದ ಪ್ರೇಮಿಗಳಾಗಿದ್ರೆ ಅಥವಾ ನಿಮಗೇನಾದ್ರೂ ಇಂಥ ಮಿಸ್ಟರಿಗಳು ಇಷ್ಟ ಆಗೋದಾದ್ರೆ ಖಂಡಿತ ಲೇಪಾಕ್ಷಿಗೆ ಒಮ್ಮೆ ಭೇಟಿ ಕೊಡಿ. ಅಲ್ಲಿರೋ ಆ ಕಂಬದ ಹತ್ತಿರ ನಿಂತಾಗ ಸಿಗೋ ವೈಬ್ರೇಷನ್ ಇದೆಯಲ್ಲ, ಅದು ಬೇರೆ ಎಲ್ಲೂ ಸಿಗಲ್ಲ. ನಮ್ಮ ಕರ್ನಾಟಕದ ಗಡಿಯಲ್ಲೇ ಇರೋ ಈ ಅದ್ಭುತವನ್ನ ಕಣ್ಣಾರೆ ನೋಡಿ ಆನಂದಿಸೋದು ಒಂದು ಭಾಗ್ಯವೇ ಸರಿ. ಈ ಕಂಬ ಹೇಗೆ ಗಾಳಿಯಲ್ಲಿ ನಿಂತಿದೆ ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕೇವಲ ಶಿಲ್ಪಕಲೆನಾ ಅಥವಾ ಇದರಲ್ಲಿ ಯಾವುದಾದ್ರೂ ದೈವ ರಹಸ್ಯ ಇದೆಯಾ? ನಿಮ್ಮ ಅನಿಸಿಕೆಯನ್ನ ನಮಗೆ ತಿಳಿಸಿ. ನೋಡಿ ಸ್ನೇಹಿತರೆ, ನಮ್ಮ ನಾಡಿನ ಸುತ್ತಮುತ್ತ ಇಂತಹ ಎಷ್ಟೋ ರಹಸ್ಯಗಳು ಅಡಗಿವೆ. ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಕತೆ ಹೇಳುತ್ತೆ. ಆ ಕಥೆಯನ್ನ ತಿಳಿದುಕೊಳ್ಳೋದು ಮತ್ತು ಅದನ್ನ ಮುಂದಿನ ಪೀಳಿಗೆಗೆ ತಿಳಿಸೋದು ನಮ್ಮ ಜವಾಬ್ದಾರಿ. ಈ ಲೇಪಾಕ್ಷಿ ತೂಗಾಡುವ ಕಂಬ ಇವತ್ತು ಇಡೀ ವಿಶ್ವವನ್ನ ತನ್ನತ್ತ ಸೆಳೆಯುತ್ತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಂಸ್ಕೃತಿ ಮತ್ತು ಕಲೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತು ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.